ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಇವತ್ತೊಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ, ಬಟ್ ಇದು ಇಂಪಾರ್ಟೆಂಟ್. ಸೊ ವಿ ಟಿ ಯು ಸ್ಟೂಡೆಂಟ್ಗೆ ಎಕ್ಸಾಮ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಎಕ್ಸಾಮ್ ಅಪ್ಲಿಕೇಶನ್ ಬಂದು 7th ಮೇಯಿಂದ 10th ಮೇವರೆಗೂ ಓಪನ್ ಇರುತ್ತೆ. ಸೊ ನೀವು 7th ಮೇಯಿಂದ 10th ಮೇ ಒಳಗಡೆ ಯಾವಾಗ್ಲಾರು ನೀವು ಅಪ್ಲೈ ಮಾಡ್ಬೋದು ಎಕ್ಸಾಮ್ಗೆ. ಓಕೆನಾ? ಇಫ್ ನೀವೇನಾದ್ರು 10th ಮೇಲೆ ಮಾಡಿದ್ರೆ ವಿತ್ ಪೆನಾಲ್ಟಿ ಆಫ್ 500 ರುಪೀಸ್ ಕಟ್ಟಿ ಅಪ್ಲಿಕೇಶನ್ ಫೀನ ಫಿಲ್ ಮಾಡಬೇಕಾಗುತ್ತೆ. ಮತ್ತು ಕಾಲೇಜ್ ಕ್ಯಾಲೆಂಡರ್ ಪ್ರಕಾರ ಸ್ವಲ್ಪ ವೇರಿಯೇಷನ್ಸ್ ಇರ್ಬೋದು. ಸೊ ನಿಮ್ಮ ಕಾಲೇಜ್ ಅಡ್ಮಿನ್ನ ಕಾಂಟ್ಯಾಕ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಯಾವಾಗ ಎಕ್ಸಾಮ್ ಇರುತ್ತೆ, ಯಾವಾಗ ಇರುತ್ತೆ ಅಂತ. ದೆನ್ ಎಲಿಜಿಬಿಲಿಟಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಟೆಂಡೆನ್ಸ್ ಮಿನಿಮಮ್ 85% ಇರಲೇಬೇಕಾಗುತ್ತೆ. ಹಾಗೆ IA ಕಂಪಲ್ಸರಿ ಆಗಿರುತ್ತೆ. ಐ ಥಿಂಕ್ ಈಗ ನಿಮಗೆಲ್ಲ IA2 ಇನ್ನೇನು ಸ್ಟಾರ್ಟ್ ಆಗ್ಬೋದು. IA1 ಮುಗ್ದಿರುತ್ತೆ, IA2 ಸ್ಟಾರ್ಟ್ ಆಗಿರ್ಬೋದು. ಸೊ IA2ನ ಎಲ್ಲರೂ ಚೆನ್ನಾಗಿ ಮಾಡಿ, ಬಿಕಾಸ್ IA2 ಮತ್ತು IA1 ಎರಡು ಆ್ಯಾವ್ರೇಜ್ ತಗೊಂಡು ನಿಮಗೆ ಥಿಯರಿ ಮಾರ್ಕ್ಸ್ ಅಂತ ಕೊಡ್ತಾರೆ. ಸೊ ಅದರಲ್ಲಿ ಬಂದರೆ ಫೈನಲ್ ರಿಸಲ್ಟ್ಸ್ ಕೂಡ ಕಡಿಮೆ ಬರುತ್ತೆ. ಸೊ IAನು ತುಂಬ ಇಂಪಾರ್ಟೆಂಟ್. IAನು ಚೆನ್ನಾಗಿ ಮಾಡಿ ಸ್ಟೂಡೆಂಟ್ಸ್. ಇಂಟರ್ನಲ್ ಮಾರ್ಕ್ಸ್ ಸಬ್ಮಿಟ್ ಆಗಿರಬೇಕಾಗುತ್ತೆ, ಇಲ್ಲಾಂದರೆ ಎಕ್ಸಾಮ್ ಬರೆಯೋಕ್ಕಾಗಲ್ಲ. ಸೊ 2 ಇಂಟರ್ನ ಕಂಪಲ್ಸರಿ ಅಟೆಂಡ್ ಮಾಡಿ ಸ್ಟೂಡೆಂಟ್ಸ್. ಈಗ ಎಕ್ಸಾಮ್ ಫೀ ಡೀಟೇಲ್ಸ್ ಬಗ್ಗೆ ಹೇಳೋದಾದರೆ, ಇದು ನಾರ್ಮಲ್ ಫೀ ಸ್ಟ್ರಕ್ಚರ್, ಬಟ್ ಒಂದೊಂದು ಕಾಲೇಜಲ್ಲಿ ವೇರಿ ಆಗ್ಬೋದು. ಬಟ್ ಇದು ನಾರ್ಮಲ್ ಆಸ್ ಅ ಕಾಮನ್ ಫೀ ಸ್ಟ್ರಕ್ಚರ್ನೇ ಹೇಳ್ತೀನಿ. ₹150 ಪರ್ ಸಬ್ಜೆಕ್ಟ್ ಇರುತ್ತೆ. 100 ರುಪೀಸ್ ಫಾರ್ ಪ್ರೊಸೆಸಿಂಗ್ ಫೀ, ಹಾಗೆ 300 ರುಪೀಸ್ ಫಾರ್ ಎಕ್ಸಾಮ್ ಫಾರ್ಮ್ ಫೀ ಇರುತ್ತೆ. ಸೊ ಇದು ಸಮ್ ಕಾಲೇಜಲ್ಲಿ ಚೇಂಜ್ ಆಗ್ಬೋದು. ಹಾಗೆ ಇದು ನಿಮ್ಮ ಕಾಲೇಜಲ್ಲಿ ಅಡ್ಮಿನ್ ಬ್ಲಾಕಲ್ಲಿ ಕೇಳಿ. ಸೊ ನೆಕ್ಸ್ಟ್ ಮೇಕಪ್ ಅಥವಾ ಅರೇ ಸಬ್ಜೆಕ್ಟ್ ಇದ್ದರೆ ಅದಕ್ಕೆ 150 ರುಪೀಸ್ ಈಚ್ ಎಕ್ಸ್ಟ್ರಾ ಆಗುತ್ತೆ. ಇದು ಬಂದು ಆನ್ಲೈನಲ್ಲೇ ಮಾಡಬೇಕಾಗುತ್ತೆ, ಆನ್ಲೈನ್ ಮೋಡೇ ಪೇಮೆಂಟ್ ಇರುತ್ತೆ. ಸೊ ನಿಮ್ಮ ಕಾಲೇಜ್ ಪೋರ್ಟಲ್ನಲ್ಲಿ ಪೇಮೆಂಟ್ ಲಿಂಕ್ ಇರುತ್ತೆ. ಸೊ ನೀವು ಅದರಲ್ಲಿ ಪೇಮೆಂಟ್ ಮಾಡ್ಬೋದು. ಯಾವತ್ತು ಅಂದರೆ May 7th May 10th ಒಳಗೆ. May 10th ಆದಮೇಲೆ ನಿಮಗೆ ಪೆನಾಲ್ಟಿ ಆಫ್ 500 ರುಪೀಸ್ ಬೀಳುತ್ತೆ ಸ್ಟೂಡೆಂಟ್ಸ್. ಸೊ ಇದರಲ್ಲಿ ಇಂಪಾರ್ಟೆಂಟ್ ಗೈಡ್ಲೈನ್ಸ್ ಏನು ಅಂದರೆ, ನಿಮಗೆ ಎಕ್ಸಾಮ್ ಬಂದು ಜೂನಲ್ಲಿರುತ್ತೆ, ಬಟ್ ನೀವು ಎಕ್ಸಾಮ್ ಶೆಡ್ಯೂಲ್ನ ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಎಕ್ಸಾಮ್ನ ಚೆನ್ನಾಗಿ ಮಾಡಬೇಕು. ಸೊ ಎಕ್ಸಾಮ್ ಓದ್ಕೊಳ್ಳೋದಕ್ಕೆ ಕರೆಕ್ಟಾಗಿ ಶೆಡ್ಯೂಲ್ ಮಾಡ್ಕೊಂಡು ಕರೆಕ್ಟಾಗಿ ಓದಿ, ಪಕ್ಕಾ ಹೈಯೆಸ್ಟ್ ಮಾರ್ಕ್ಸ್ ಬಂದೇ ಬರುತ್ತೆ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇರ್ಬೋದು, ಅಥವಾ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಇರ್ಬೋದು, ಇಂಪಾರ್ಟೆಂಟ್ ಕ್ವೆಶನ್ಸ್ ಇರ್ಬೋದು, ಪ್ರತಿಯೊಂದು ಅಪ್ಡೇಟ್ ಮಾಡ್ತೀವಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ. ಸೊ ಸ್ಟೂಡೆಂಟ್ಸ್, ಎಕ್ಸಾಮ್ ಬಂದು ಜೂನಲ್ಲಿರುತ್ತೆ, ರೆಡಿಯಾಗಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಹೇಳಿರಿ. ವಿತಿನ್ 10th ಮೇ ಅಪ್ಲಿಕೇಶನ್ ಫೀ ಅಪ್ಲೈ ಮಾಡಬೇಕಂತ. ಮತ್ತು ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಪ್ರತಿಯೊಂದು ಡೈಲಿ ಅಪ್ಡೇಟ್ಸ್ ಕೂಡ ಸಿಗುತ್ತೆ. ಸೊ ಮತ್ತೆ ಮುಂದಿನ ವಿಡಿಯೋದ್ರಲ್ಲಿ ಸಿಗೋಣ ಸ್ಟೂಡೆಂಟ್ಸ್. ಬಾಯ್.